ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದ ಇವತ್ತು ಸೌದೆಗೆ ಎಲ್ಲಿಲ್ಲದ ಬೇಡಿಕೆ ಉಂಟಾಗಿರುವಂಥದ್ದು. ನಾನು ಇವತ್ತು ಕೋಲಾರದ ಏನು ದೊಡ್ಡಪೇಟೆಯಲ್ಲಿರುವಂಥ ಸೌದೆ ಮಂಡಿ ಬಳಿದ್ದೇನೆ. ದೃಶ್ಯ ನೋಡ್ಬೋದು. ಏನು ಈ ಸೌದೆಗೆ ಇವತ್ತು ಎಲ್ಲಿಲ್ಲದ ಬೇಡಿಕೆ ಬಂದಿರುವಂಥದ್ದು ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಹೋಟೆಲ್ ಉದ್ಯಮಗಳು ಇವತ್ತು ಸಂಕಷ್ಟದಲ್ಲಿರುವಂಥದ್ದು. ಅಂದರೆ ವಾಣಿಜ್ಯ ಸಿಲಿಂಡರ್ಗಳು ಸಿಗದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಸೌದೆಗೆ ಮೊರೆ ಹೋಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಗೂ ಸಹ ಇವತ್ತು ಡಿಮ್ಯಾಂಡ್ ಬಂದಿರುವಂಥದ್ದು. ಏನು 6 ರೂಪಾಯಿ ಇದ್ದಂತಹ ಕೆ ಜಿ ಇವತ್ತು 8 ರೂಪಾಯಿಗೆ ಹೋಗಿರುವಂಥದ್ದು. ಆದರೆ ಇಲ್ಲಿ ಅಂಗಡಿಯ ಮಾಲೀಕರಿಗೂ ಸಹ ಸಂಕಷ್ಟ ಎದುರು ಉಂಟಾಗುತ್ತೆ. ಯಾಕಂತ ಹೇಳಿದ್ರೆ ಅಂಗಡಿಯ ಮಾಲೀಕರಿಗೂ ಸಹ ಇವತ್ತು ಸೌದೆ ಸಿಗ್ತಾ ಇಲ್ಲ ಎಂದು ನೇರವಾಗಿ ಇವತ್ತು ಎಲ್ಲರೂ ಸಹ ಏನು ಸಾಮೀನಲ್ಲಿ ಕೊಂಡ್ಕೊಂಡು ಹೋಗ್ತಾ ಇರೋ ಕಾರಣ ಇವತ್ತು ಸೌದೆ ಮಾರುವಂತಹ ವ್ಯಾಪಾರಿಗಳು ಸಹ ಇವತ್ತು ಸಂಕಷ್ಟಕ್ಕೊಳಗಾಗಿರುವಂಥದ್ದು. ಅಂದರೆ ಅವರಿಗೆ ಪ್ರತಿನಿತ್ಯ ಸಿಗುತ್ತಿದ್ದಂತಹ ಸೌದೆ ಸಹ ಅವ್ರಿಗೂ ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅನಿವಾರ್ಯವಾಗಿ 1 ಕೆ ಜಿ ಮೇಲೆ ಸುಮಾರು 2 ರೂಪಾಯಿ ಏರಿಸಿರುವಂಥ ಅಂದರೆ 1 ಟನ್ ಇವತ್ತು ಏನು 6ರಿಂದ 8 ಸಾವಿರ ರೂಪಾಯಿಗೆ ಮಾರಾಟವಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಸೌದೆಯಲ್ಲಿ ಊಟ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಯೂ ಸಹ ಇವತ್ತು ದುಬಾರಿ ಆಗಿರುವಂಥದ್ದು. ಅದ್ರ ಜೊತೆಗೆ ಏನು ಕಳೆದ 1 ತಿಂಗಳಿನಲ್ಲೂ ಸಹ ಇವತ್ತು ಸೌದೆಗೆ ಸಾಕಷ್ಟು ಬೇಡಿಕೆ ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಸೌದೆ ಅಂಗಡಿ ಮಾಲೀಕರು ಸಹ ಏನು ಬರ್ತಾ ಇರುವಂತಹ ಏನು ಹೋಟೆಲ್ ಉದ್ಯಮಗಳಾಗ್ಬೋದು ಮತ್ತು ಬೇರೆ ಬೇರೆ ಇತರ ಎಲ್ಲರಿಗೂ ಸಹ ಇವತ್ತು ಏನು ರಿಯಾಯಿತಿ ದರದಲ್ಲಿ ಕೊಡಲು ಮುಂದಾಗ್ತಾರೆ. ಆದರೆ ಅವರಿಗೂ ಸಹ ಸಿಗದೆ ಕಾರಣ ಇವತ್ತು ಏನು 1 ಕೆ ಜಿ ಮೇಲೆ 2 ರೂಪಾಯಿ ಏನು ಮಾರಾಟ ಮಾಡಲಾಗ್ತಾ ಇರೋಂಥದ್ದು. ಅಂದರೆ 6 ರೂಪಾಯಿದಂತಹ ಸೌದೆ ಇವತ್ತು 8 ರೂಪಾಯಿಗಳಿಗೆ ಮಾರಾಟವಾಗ್ತಾಯಿದೆ. ಅದ್ರ ಜೊತೆಗೆ ಇವತ್ತು ಏನು ಸಿಗ್ತಾ ಇದ್ದಂಥ ಸೌದೆ ಅಂದರೆ ಅವರಿಗೆ ಸಹ ಸಿಗದೆ ಕಾರಣ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಅವರು ಸಹ ಪರದಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅವ್ರು ಕೇಳೋಣ ಯಾವೆಲ್ಲ ತೊಂದರೆ ಅವ್ರಿಗೂ ಅನುಭವಿಸ್ತದೆ ಅಂತ ಹೇಳ್ಬಿಟ್ಟು. ಸರ್, ಇವಾಗ ಸೌದೆ ರೇಟು ಜಾಸ್ತಿ ಆಗಿದೆ ಮತ್ತು ನೀವು ಒಂದು ಕಡೆ ಹೇಳ್ತಾ ಇದ್ದೀರಿ ಸೌದೆ ನಮಗೂ ಸಿಗ್ತಾ ಇಲ್ಲ ಅಂತ. ಹೇಗೆ ಸರ್ ಅಂತ? ಸೌದೆ ಡಿಮ್ಯಾಂಡ್ ಆಗಿದೆ. ಅಲ್ಲಿ ಮಿಷಿನಾಗ ಅವರೇ ಬಂದು ತೊಗೊಂಡೋಗ್ಬಿಟ್ಟಾರೆ ಪಾರ್ಟಿಯವರು, ಹೋಟೆಲವರು ಅವರೆಲ್ಲ. ನಾವು ಜಾಸ್ತಿ ರೇಟ್ ಕೊಟ್ಟು ಅವ್ರ ಹತ್ರ ತೊಗೊಂಡ್ಬರ್ತೀರಿ ಮಿಷಿನ್ ಹತ್ರ. ನಮ್ಗೆ ಒಂದು ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅಲ್ಲೇ ಆಗಿದೆ ರೇಟು. ನಾವು ಒಂದು 700 800 ರೂಪಾಯಿ, ಒಂದು 200 ಜಾಸ್ತಿ ಮಾರ್ತೀವಿ 100 ಕೆ ಜಿ ಮೇಲೆ. ನಮಗೆ 150 ಸಿಗ್ತದೆ ಸರ್. ಸರ್, ಎಷ್ಟು ವರ್ಷದಿಂದ ನೀವು ಈ ಸೌದೆ ವ್ಯಾಪಾರ ಮಾಡ್ತಾಯಿದ್ದೀರಿ? ಮತ್ತು ಈಗ ಏನು ಕಳೆದ 1 ತಿಂಗಳಿಂದ ಯಾವೆಲ್ಲ ತೊಂದರೆ ಅಂದರೆ ಎಷ್ಟು ದುಬಾರಿ ಆಗಿದೆ ಅಂತ ಸೌದೆಗೆ ಅಂತ? ಈ ಗ್ಯಾಸ್ ಡಿಮ್ಯಾಂಡ್ ಆಗಿದ್ದರಿಂದ ಒಂದು ಟನ್ ಮೇಲೆ ಒಂದು 2,000 4,000 ಜಾಸ್ತಿ ಆಗಿದೆ ಸರ್. 5,000 ಮೇಲೆ ಜಾಸ್ತಿ ಆಗಿದೆ. ಅವರು ಕಮ್ಮಿ ಕೊಡ್ತಾ ಇಲ್ಲ ರೇಟವರು. ಮುಂಚೆ ಕಮ್ಮಿ ಕೊಡ್ತಾಯಿದ್ರು, ಇವಾಗ ಗ್ಯಾಸ್ ಪ್ರಾಬ್ಲಮ್ನಿಂದ ಅವರು ರೇಟ್ ಜಾಸ್ತಿ ಒಂದು ಟನ್ ಮೇಲೆ 4,000 ಜಾಸ್ತಿ ಮಾಡಿದ್ದಾರೆ. ನಮಗೆ ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅವರೇ ಮಾಡಿದ್ದಾರೆ ಸರ್. ಎಷ್ಟು ವರ್ಷದಿಂದ ಈ ಸೌದೆ ವ್ಯಾಪಾರ ಮಾಡ್ತಾಯಿದ್ದೀರಿ ಸರ್ ನೀವು? 20 ವರ್ಷ ಮಾಡ್ತೀನಿ. ನಮ್ಮ ತಾತ ಮುತ್ತಾತ, ನಾನು 4ನೇವನು ಸರ್, 4ನೇ ಇದು. ಸರ್, ಎಷ್ಟು ದಿನಕ್ಕೆ ಎಷ್ಟು ಕೆ ಜಿ ವ್ಯಾಪಾರ ಮಾಡ್ತಾಯಿದ್ದೀರಿ ಸರ್ ನೀವು ಅಂತ? ಮುಂಚೆ ದಿನಕ್ಕೆ ಒಂದು 1,000 1,500 ಕೆ ಜಿ ಮಾಡ್ತಾಯಿದ್ರೆ, ಇವಾಗ 1,000 ಕೆ ಜಿ ಮಾಡ್ತಾಯಿದ್ದೀರಿ. ಯಾಕಂದರೆ ಈ ಚಿಕ್ಕ ಕೊಯ್ಯೋಕೆ ಆಗ್ತಾ ಇಲ್ಲ, ಕೂಲಿಯವರು ಸಿಗ್ತಾ ಇಲ್ಲ. ಆ ಮಿಷಿನ್ನಲ್ಲಿ ಕೊಯ್ಬೇಕಾ ಕರೆಂಟ್ ಇರೋದಿಲ್ಲ. ಅದು ನಮ್ಮ ತೊಂದರೆ ಆಗಿದ್ದಕ್ಕೋಸ್ಕರ ನಾವು ತೊಂದರೆಯಿಂದ ಅರ್ಧ ಟನ್ನು 600 ಕೆ ಜಿ 700 ಕೆ ಜಿ ಮಾಡ್ತೀರಿ ಸರ್. ಮುಂಚೆ ಉದ್ದ ಹಂಗೆ ಎತ್ಕೊಂಡು ಹೋಗ್ತಾಯಿದ್ರು ಅವರು. ಆ ಒಲೆ ಬೇರೆ ಯಾವುದೋ ತೊಗೊಂಡ್ಬಿಟ್ಟು ಆ ಒಲೆಯಲ್ಲಿ ಅರ್ಧ ಅಡಿ ಅದೇ ಆಗಬೇಕು. ಅದು ಕೊಯ್ಯೋಕ್ಕೆ ಜಾಸ್ತಿ ಬಾಧೆ ಆಗ್ತದೆ ಸರ್. ಅದು ಕೊಯ್ಯೋಕ್ಕೆ ಡಬಲ್ ಕೂಲಿ ಕೊಡಬೇಕು ಕೂಲಿಯವ್ರಿಗೆ. ಅದಕ್ಕೋಸ್ಕರ ನಮಗೆ ಪ್ರಾಬ್ಲಮ್ ಆಗಿದೆ. ಇಷ್ಟು ಸೌದೆ ಮಾಲೀಕರ ಮತ್ತು ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಒಂದು ಕಡೆ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೀಡಾಗಿದೆ. ಅದ್ರ ಜೊತೆಗೂ ಸಹ ಏನು ಸೌದೆ ಮಾರಾಟ ಮಾಡುವಂತಹ ಏನು ಅಂಗಡಿಯ ಮಾಲೀಕರಿಗೂ ಸಹ ತೊಂದರೆ ಆಗಿದೆ ಅಂತ ಹೇಳಿದು ಏನು ಅಂಗಡಿಯ ಮಾಲೀಕರ ಮಾತಾಡೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದ ಇವತ್ತು ಸೌದೆಗೆ ಎಲ್ಲಿಲ್ಲದ ಬೇಡಿಕೆ ಉಂಟಾಗಿರುವಂಥದ್ದು. ನಾನು ಇವತ್ತು ಕೋಲಾರದ ಏನು ದೊಡ್ಡಪೇಟೆಯಲ್ಲಿರುವಂಥ ಸೌದೆ ಮಂಡಿ ಬಳಿದ್ದೇನೆ. ದೃಶ್ಯ ನೋಡ್ಬೋದು. ಏನು ಈ ಸೌದೆಗೆ ಇವತ್ತು ಎಲ್ಲಿಲ್ಲದ ಬೇಡಿಕೆ ಬಂದಿರುವಂಥದ್ದು ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಹೋಟೆಲ್ ಉದ್ಯಮಗಳು ಇವತ್ತು ಸಂಕಷ್ಟದಲ್ಲಿರುವಂಥದ್ದು. ಅಂದರೆ ವಾಣಿಜ್ಯ ಸಿಲಿಂಡರ್ಗಳು ಸಿಗದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಸೌದೆಗೆ ಮೊರೆ ಹೋಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಗೂ ಸಹ ಇವತ್ತು ಡಿಮ್ಯಾಂಡ್ ಬಂದಿರುವಂಥದ್ದು. ಏನು 6 ರೂಪಾಯಿ ಇದ್ದಂತಹ ಕೆ ಜಿ ಇವತ್ತು 8 ರೂಪಾಯಿಗೆ ಹೋಗಿರುವಂಥದ್ದು. ಆದರೆ ಇಲ್ಲಿ ಅಂಗಡಿಯ ಮಾಲೀಕರಿಗೂ ಸಹ ಸಂಕಷ್ಟ ಎದುರು ಉಂಟಾಗುತ್ತೆ. ಯಾಕಂತ ಹೇಳಿದ್ರೆ ಅಂಗಡಿಯ ಮಾಲೀಕರಿಗೂ ಸಹ ಇವತ್ತು ಸೌದೆ ಸಿಗ್ತಾ ಇಲ್ಲ ಎಂದು ನೇರವಾಗಿ ಇವತ್ತು ಎಲ್ಲರೂ ಸಹ ಏನು ಸಾಮೀನಲ್ಲಿ ಕೊಂಡ್ಕೊಂಡು ಹೋಗ್ತಾ ಇರೋ ಕಾರಣ ಇವತ್ತು ಸೌದೆ ಮಾರುವಂತಹ ವ್ಯಾಪಾರಿಗಳು ಸಹ ಇವತ್ತು ಸಂಕಷ್ಟಕ್ಕೊಳಗಾಗಿರುವಂಥದ್ದು. ಅಂದರೆ ಅವರಿಗೆ ಪ್ರತಿನಿತ್ಯ ಸಿಗುತ್ತಿದ್ದಂತಹ ಸೌದೆ ಸಹ ಅವ್ರಿಗೂ ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅನಿವಾರ್ಯವಾಗಿ 1 ಕೆ ಜಿ ಮೇಲೆ ಸುಮಾರು 2 ರೂಪಾಯಿ ಏರಿಸಿರುವಂಥ ಅಂದರೆ 1 ಟನ್ ಇವತ್ತು ಏನು 6ರಿಂದ 8 ಸಾವಿರ ರೂಪಾಯಿಗೆ ಮಾರಾಟವಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಸೌದೆಯಲ್ಲಿ ಊಟ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಯೂ ಸಹ ಇವತ್ತು ದುಬಾರಿ ಆಗಿರುವಂಥದ್ದು. ಅದ್ರ ಜೊತೆಗೆ ಏನು ಕಳೆದ 1 ತಿಂಗಳಿನಲ್ಲೂ ಸಹ ಇವತ್ತು ಸೌದೆಗೆ ಸಾಕಷ್ಟು ಬೇಡಿಕೆ ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಸೌದೆ ಅಂಗಡಿ ಮಾಲೀಕರು ಸಹ ಏನು
ಬರ್ತಾ ಇರುವಂತಹ ಏನು ಹೋಟೆಲ್ ಉದ್ಯಮಗಳಾಗ್ಬೋದು ಮತ್ತು ಬೇರೆ ಬೇರೆ ಇತರ ಎಲ್ಲರಿಗೂ ಸಹ ಇವತ್ತು ಏನು ರಿಯಾಯಿತಿ ದರದಲ್ಲಿ ಕೊಡಲು ಮುಂದಾಗ್ತಾರೆ. ಆದರೆ ಅವರಿಗೂ ಸಹ ಸಿಗದೇ ಕಾರಣ ಇವತ್ತು ಏನು 1 kg ಮೇಲೆ 2 ರೂಪಾಯಿ ಏನು ಮಾರಾಟ ಮಾಡಲಾಗ್ತಾ ಇರೋಂಥದ್ದು. ಅಂದರೆ 6 ರೂಪಾಯಿದಂತಹ ಸೌದೆ ಇವತ್ತು 8 ರೂಪಾಯಿಗಳಿಗೆ ಮಾರಾಟವಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಏನು ಸಿಗ್ತಾ ಇದ್ದಂಥ ಸೌದೆ ಅಂದರೆ ಅವರಿಗೆ ಸಹ ಸಿಗದೇ ಕಾರಣ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಅವರು ಸಹ ಪರದಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅವ್ರು ಕೇಳೋಣ ಯಾವೆಲ್ಲ ತೊಂದರೆ ಅವ್ರಿಗೂ ಅನುಭವಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸರ್, ಇವಾಗ ಸೌದೆ ರೇಟು ಜಾಸ್ತಿ ಆಗಿದೆ, ಮತ್ತು ನೀವೊಂದು ಕಡೆ ಹೇಳ್ತಾ ಇದ್ದೀರಿ ಸೌದೆ ನಮಗೂ ಸಿಗ್ತಾ ಇಲ್ಲ ಅಂತ. ಹೇಗೆ ಸರ್ ಅಂತ? ಸೌದೆ ಡಿಮ್ಯಾಂಡ್ ಆಗಿದೆ, ಅಲ್ಲಿ ಮಿಷಿನಾಗ ಅವರೇ ಬಂದು ತೊಗೊಂಡೋಗ್ಬಿಟ್ಟಾರೆ ಪಾರ್ಟಿಯವರು, ಹೋಟೆಲವರು ಅವರೆಲ್ಲ. ನಾವು ಜಾಸ್ತಿ ರೇಟ್ ಕೊಟ್ಟು ಅವ್ರ ಹತ್ರ ತೊಗೊಂಡು ಬರ್ತೀರಿ ಮಿಷಿನ್ ಹತ್ರ. ನಮ್ಗೆ ಒಂದು ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅಲ್ಲೇ ಆಗಿದೆ ರೇಟು. ನಾವು ಒಂದು 700-800 ರೂಪಾಯಿ, ಒಂದು 200 ಜಾಸ್ತಿ ಮಾರ್ತೀವಿ 100 kg ಮೇಲೆ. ನಮಗೆ 150 ಸಿಗ್ತದೆ ಸರ್. ಸರ್, ಎಷ್ಟು ವರ್ಷದಿಂದ ನೀವು ಈ ಸೌದೆ ವ್ಯಾಪಾರ ಮಾಡ್ತಾ ಇದ್ದೀರಿ? ಮತ್ತು ಈಗ ಏನು ಕಳೆದ 1 ತಿಂಗಳಿಂದ ಯಾವೆಲ್ಲ ತೊಂದರೆ, ಅಂದರೆ ಎಷ್ಟು ದುಬಾರಿ ಆಗಿದೆ ಅಂತ ಸೌದೆಗೆ ಅಂತ? ಈ ಗ್ಯಾಸ್ ಡಿಮ್ಯಾಂಡ್ ಆಗಿದ್ದರಿಂದ ಒಂದು ಟನ್ ಮೇಲೆ ಒಂದು 2,000-4,000 ಜಾಸ್ತಿ ಆಗಿದೆ ಸರ್. 5,000 ಮೇಲೆ ಜಾಸ್ತಿ ಆಗಿದೆ. ಅವರು ಕಮ್ಮಿ ಕೊಡ್ತಾ ಇಲ್ಲ ರೇಟವರು. ಮುಂಚೆ ಕಮ್ಮಿ ಕೊಡ್ತಾಯಿದ್ರು, ಇವಾಗ ಗ್ಯಾಸ್ ಪ್ರಾಬ್ಲಮ್ನಿಂದ ಅವರು ರೇಟ್ ಜಾಸ್ತಿ, ಒಂದು ಟನ್ ಮೇಲೆ 4,000 ಜಾಸ್ತಿ ಮಾಡಿದ್ದಾರೆ. ನಮಗೆ ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅವರೇ ಮಾಡಿದ್ದಾರೆ ಸರ್. ಎಷ್ಟು ವರ್ಷದಿಂದ ಈ ಸೌದೆ ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್ ನೀವು? 20 ವರ್ಷ ಮಾಡ್ತೀನಿ. ನಮ್ಮ ತಾತ ಮುತ್ತಾತ, ನಾನು 4ನೇವನು ಸರ್, 4ನೇ ಇದು. ಸರ್, ಎಷ್ಟು ದಿನಕ್ಕೆ ಎಷ್ಟು kg ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್ ನೀವು ಅಂತ? ಮುಂಚೆ ದಿನಕ್ಕೆ ಒಂದು 1,000-1,500 kg ಮಾಡ್ತಾಯಿದ್ರೆ, ಇವಾಗ 1,000 kg ಮಾಡ್ತಾಯಿದ್ದೀರಿ. ಯಾಕಂದರೆ ಈ ಚಿಕ್ಕ ಕೊಯ್ಯೋಕೆ ಆಗ್ತಾ ಇಲ್ಲ, ಕೂಲಿಯವರು ಸಿಗ್ತಾ ಇಲ್ಲ. ಆ ಮಿಷಿನ್ನಲ್ಲಿ ಕೊಯ್ಬೇಕಾ ಕರೆಂಟ್ ಇರೋದಿಲ್ಲ. ಅದು ನಮ್ಗೆ ತೊಂದರೆ ಆಗಿದ್ದಕ್ಕೋಸ್ಕರ ನಾವು ತೊಂದರೆಯಿಂದ ಅರ್ಧ ಟನ್ನು 600 kg 700 kg ಮಾಡ್ತೀರಿ ಸರ್. ಮುಂಚೆ ಉದ್ದ ಹಂಗೆ ಎತ್ಕೊಂಡು ಹೋಗ್ತಾಯಿದ್ರು ಅವರು. ಆ ಒಲೆ ಬೇರೆ ಯಾವುದೋ ತೊಗೊಂಡ್ಬಿಟ್ಟು ಆ ಒಲೆನಲ್ಲಿ ಅರ್ಧ ಅಡಿ ಅದೇ ಆಗಬೇಕು. ಅದು ಕೊಯ್ಯೋಕ್ಕೆ ಜಾಸ್ತಿ ಬಾಧೆ ಆಗ್ತದೆ ಸರ್. ಅದು ಕೊಯ್ಯೋಕ್ಕೆ ಡಬಲ್ ಕೂಲಿ ಕೊಡಬೇಕು ಕೂಲಿಯವ್ರಿಗೆ. ಅದಕ್ಕೋಸ್ಕರ ನಮಗೆ ಪ್ರಾಬ್ಲಮ್ ಆಗಿದೆ. ಇಷ್ಟು ಸೌದೆ ಮಾಲೀಕರ ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ, ಒಂದು ಕಡೆ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೀಡಾಗಿದೆ. ಅದ್ರ ಜೊತೆಗೂ ಸಹ ಏನು ಸೌದೆ ಮಾರಾಟ ಮಾಡುವಂತಹ ಏನು ಅಂಗಡಿಯ ಮಾಲೀಕರಿಗೂ ಸಹ ತೊಂದರೆ ಆಗಿದೆ ಅಂತ ಹೇಳಿದು ಏನು ಅಂಗಡಿಯ ಮಾಲೀಕರ ಮಾತಾಡಿರೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದ ಇವತ್ತು ಸೌದೆಗೆ ಎಲ್ಲಿಲ್ಲದ ಬೇಡಿಕೆ ಉಂಟಾಗಿರುವಂಥದ್ದು. ನಾನು ಇವತ್ತು ಕೋಲಾರದ ಏನು ದೊಡ್ಡಪೇಟೆಯಲ್ಲಿರುವಂಥ ಸೌದೆ ಮಂಡಿ ಬಳಿದ್ದೇನೆ. ದೃಶ್ಯ ನೋಡ್ಬೋದು, ಏನು ಈ ಸೌದೆಗೆ ಇವತ್ತು ಎಲ್ಲಿಲ್ಲದ ಬೇಡಿಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಹೋಟೆಲ್ ಉದ್ಯಮಗಳು ಇವತ್ತು ಸಂಕಷ್ಟದಲ್ಲಿರುವಂಥದ್ದು. ಅಂದರೆ ವಾಣಿಜ್ಯ ಸಿಲಿಂಡರ್ಗಳು ಸಿಗದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಸೌದೆಗೆ ಮೊರೆ ಹೋಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಗೂ ಸಹ ಇವತ್ತು ಡಿಮ್ಯಾಂಡ್ ಬಂದಿರುವಂಥದ್ದು. ಏನು 6 ರೂಪಾಯಿ ಇದ್ದಂತಹ kg ಇವತ್ತು 8 ರೂಪಾಯಿಗೆ ಹೋಗಿರುವಂಥದ್ದು. ಆದರೆ ಇಲ್ಲಿ ಅಂಗಡಿಯ ಮಾಲೀಕರಿಗೂ ಸಹ ಸಂಕಷ್ಟ ಎದುರು ಉಂಟಾಗಿದೆ. ಯಾಕಂತ ಹೇಳಿದ್ರೆ ಅಂಗಡಿಯ ಮಾಲೀಕರಿಗೂ ಸಹ ಇವತ್ತು ಸೌದೆ ಸಿಗ್ತಾ ಇಲ್ಲ. ಎಂದು ನೇರವಾಗಿ ಇವತ್ತು ಎಲ್ಲರೂ ಸಹ ಏನು ಸಾಮೀನಲ್ಲಿ ಕೊಂಡ್ಕೊಂಡು ಹೋಗ್ತಾ ಇರೋ ಕಾರಣ ಇವತ್ತು ಸೌದೆ ಮಾರುವಂತಹ ವ್ಯಾಪಾರಿಗಳು ಸಹ ಇವತ್ತು ಸಂಕಷ್ಟಕ್ಕೊಳಗಾಗಿರುವಂಥದ್ದು. ಅಂದರೆ ಅವರಿಗೆ ಪ್ರತಿನಿತ್ಯ ಸಿಗುತ್ತಿದ್ದಂತಹ ಸೌದೆ ಸಹ ಅವ್ರಿಗೂ ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅನಿವಾರ್ಯವಾಗಿ 1 kg ಮೇಲೆ ಸುಮಾರು 2 ರೂಪಾಯಿ ಏರಿಸಿರುವಂಥ, ಅಂದರೆ 1 ಟನ್ ಇವತ್ತು ಏನು 6,000-8,000 ರೂಪಾಯಿಗೆ ಮಾರಾಟವಾಗ್ತಾ ಇರೋವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಸೌದೆಯಲ್ಲಿ ಊಟ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಯೂ ಸಹ ಇವತ್ತು ದುಬಾರಿ ಆಗಿರುವಂಥದ್ದು. ಅದ್ರ ಜೊತೆಗೆ ಏನು ಕಳೆದ 1 ತಿಂಗಳಿನಲ್ಲೂ ಸಹ ಇವತ್ತು ಸೌದೆಗೆ ಸಾಕಷ್ಟು ಬೇಡಿಕೆ ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಸೌದೆ ಅಂಗಡಿ ಮಾಲೀಕರು ಸಹ ಏನು ಬರ್ತಾ ಇರುವಂತಹ ಏನು ಹೋಟೆಲ್ ಉದ್ಯಮಗಳಾಗ್ಬೋದು ಮತ್ತು ಬೇರೆ ಬೇರೆ ಇತರ ಎಲ್ಲರಿಗೂ ಸಹ ಇವತ್ತು ಏನು ರಿಯಾಯಿತಿ ದರದಲ್ಲಿ ಕೊಡಲು ಮುಂದಾಗ್ತಾರೆ. ಆದರೆ ಅವರಿಗೂ ಸಹ ಸಿಗದೇ ಕಾರಣ ಇವತ್ತು ಏನು 1 kg ಮೇಲೆ 2 ರೂಪಾಯಿ ಏನು ಮಾರಾಟ ಮಾಡಲಾಗ್ತಾ ಇರೋಂಥದ್ದು. ಅಂದರೆ 6 ರೂಪಾಯಿ ಇದ್ದಂತಹ ಸೌದೆ ಇವತ್ತು 8 ರೂಪಾಯಿಗಳಿಗೆ ಮಾರಾಟವಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಏನು ಸಿಗ್ತಾ ಇದ್ದಂಥ ಸೌದೆ ಅಂದರೆ ಅವರಿಗೆ ಸಹ ಸಿಗದೇ ಕಾರಣ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಅವರು ಸಹ ಪರದಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅವ್ರು ಕೇಳೋಣ ಯಾವೆಲ್ಲ ತೊಂದರೆ ಅವ್ರಿಗೂ ಅನುಭವಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸರ್, ಇವಾಗ ಸೌದೆ ರೇಟು ಜಾಸ್ತಿ ಆಗಿದೆ, ಮತ್ತು ನೀವೊಂದು ಕಡೆ ಹೇಳ್ತಾ ಇದ್ದೀರಿ ಸೌದೆ ನಮಗೂ ಸಿಗ್ತಾ ಇಲ್ಲ ಅಂತ. ಹೇಗೆ ಸರ್ ಅಂತ? ಸೌದೆ ಡಿಮ್ಯಾಂಡ್ ಆಗಿದೆ, ಅಲ್ಲಿ ಮಿಷಿನಾಗ ಅವರೇ ಬಂದು ತೊಗೊಂಡೋಗ್ಬಿಟ್ಟಾರೆ ಪಾರ್ಟಿಯವರು, ಹೋಟೆಲವರು ಅವರೆಲ್ಲ. ನಾವು ಜಾಸ್ತಿ ರೇಟ್ ಕೊಟ್ಟು ಅವ್ರ ಹತ್ರ ತೊಗೊಂಡು ಬರ್ತೀರಿ ಮಿಷಿನ್ ಹತ್ರ. ನಮಗೆ ಒಂದು ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅಲ್ಲೇ ಆಗಿದೆ ರೇಟು. ನಾವು ಒಂದು 700-800 ರೂಪಾಯಿ, ಒಂದು 200 ಜಾಸ್ತಿ ಮಾರ್ತೀವಿ 100 kg ಮೇಲೆ. ನಮಗೆ 150 ಸಿಗ್ತದೆ ಸರ್. ಸರ್, ಎಷ್ಟು ವರ್ಷದಿಂದ ನೀವು ಈ ಸೌದೆ ವ್ಯಾಪಾರ ಮಾಡ್ತಾ ಇದ್ದೀರಿ? ಮತ್ತು ಈಗ ಏನು ಕಳೆದ 1 ತಿಂಗಳಿಂದ ಯಾವೆಲ್ಲ ತೊಂದರೆ, ಅಂದರೆ ಎಷ್ಟು ದುಬಾರಿ ಆಗಿದೆ ಅಂತ ಸೌದೆಗೆ ಅಂತ? ಈ ಗ್ಯಾಸ್ ಡಿಮ್ಯಾಂಡ್ ಆಗಿದ್ದರಿಂದ ಒಂದು ಟನ್ ಮೇಲೆ ಒಂದು 2,000-4,000 ಜಾಸ್ತಿ ಆಗಿದೆ ಸರ್. 5,000 ಮೇಲೆ ಜಾಸ್ತಿ ಆಗಿದೆ. ಅವರು ಕಮ್ಮಿ ಕೊಡ್ತಾ ಇಲ್ಲ ರೇಟವರು. ಮುಂಚೆ ಕಮ್ಮಿ ಕೊಡ್ತಾಯಿದ್ರು, ಇವಾಗ ಗ್ಯಾಸ್ ಪ್ರಾಬ್ಲಮ್ನಿಂದ ಅವರು ರೇಟ್ ಜಾಸ್ತಿ, ಒಂದು ಟನ್ ಮೇಲೆ 4,000 ಜಾಸ್ತಿ ಮಾಡಿದ್ದಾರೆ.
ನಮಗೆ ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅವರೇ ಮಾಡಿದ್ದಾರೆ ಸರ್. ಎಷ್ಟು ವರ್ಷದಿಂದ ಈ ಸೌದೆ ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್ ನೀವು? 20 ವರ್ಷ ಮಾಡ್ತೀನಿ. ನಮ್ಮ ತಾತ ಮುತ್ತಾತ, ನಾನು 4ನೇವನು ಸರ್, 4ನೇ ಇದು. ಸರ್ ಎಷ್ಟು ದಿನಕ್ಕೆ ಎಷ್ಟು ಕೆ ಜಿ ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್ ನೀವು ಅಂತ? ಮುಂಚೆ ದಿನಕ್ಕೆ ಒಂದು 1,000 1,500 ಕೆ ಜಿ ಮಾಡ್ತಾಯಿದ್ರೆ, ಇವಾಗ 1,000 ಕೆ ಜಿ ಮಾಡ್ತಾಯಿದ್ದೀರಿ. ಯಾಕಂದರೆ ಈ ಚಿಕ್ಕ ಕೊಯ್ಯೋಕೆ ಆಗ್ತಾಯಿಲ್ಲ, ಕೂಲಿಯವರು ಸಿಗ್ತಾ ಇಲ್ಲ. ಆ ಮಿಷಿನ್ನಲ್ಲಿ ಕೊಯ್ಬೇಕಾ ಕರೆಂಟ್ ಇರೋದಿಲ್ಲ. ಅದು ನಮ್ಗೆ ತೊಂದರೆ ಆಗಿದ್ದಕ್ಕೋಸ್ಕರ ನಾವು ತೊಂದರೆಯಿಂದ ಅರ್ಧ ಟನ್ನು 600 ಕೆ ಜಿ 700 ಕೆ ಜಿ ಮಾಡ್ತೀರಿ ಸರ್. ಮುಂಚೆ ಉದ್ದ ಹಂಗೆ ಎತ್ಕೊಂಡು ಹೋಗ್ತಾಯಿದ್ರು ಅವರು. ಆ ಒಲೆ ಬೇರೆ ಯಾವುದೋ ತೊಗೊಂಡ್ಬಿಟ್ಟು ಆ ಒಲೆನಲ್ಲಿ ಅರ್ಧ ಅಡಿ ಅದೇ ಆಗಬೇಕದು. ಅದು ಕೊಯ್ಯೋಕ್ಕೆ ಜಾಸ್ತಿ ಬಾಧೆ ಆಗ್ತದೆ ಸರ್. ಅದು ಕೊಯ್ಯೋಕ್ಕೆ ಡಬಲ್ ಕೂಲಿ ಕೊಡಬೇಕು ಕೂಲಿಯವ್ರಿಗೆ. ಅದಕ್ಕೋಸ್ಕರ ನಮಗೆ ಪ್ರಾಬ್ಲಮ್ ಆಗಿದೆ. ಇಷ್ಟು ಸೌದೆ ಮಾಲೀಕರ ಮತ್ತು ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಒಂದು ಕಡೆ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೀಡಾಗಿದೆ. ಅದ್ರ ಜೊತೆಗೂ ಸಹ ಏನು ಸೌದೆ ಮಾರಾಟ ಮಾಡುವಂತಹ ಏನು ಅಂಗಡಿಯ ಮಾಲೀಕರಿಗೂ ಸಹ ತೊಂದರೆ ಆಗಿದೆ ಅಂತ ಹೇಳಿದು ಏನು ಅಂಗಡಿಯ ಮಾಲೀಕರ ಮಾತಾಡೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.